ಓಂ ಶಾಂತಿ. ಈ ಬ್ರಾಹ್ಮಣ ಆತ್ಮಗಳೇ, ತಾವು ಎಷ್ಟು ಭಾಗ್ಯಶಾಲಿಯಾಗಿದ್ದೀರಾ. ಯಾರು ಸ್ವಯಂ ತ್ರಿಲೋಕಿನಾಥ ತ್ರಿಭುವನಪತಿ ತಂದೆ ನಮ್ಮ ತಂದೆಯಾಗಿದ್ದಾರೆ. ಆದಿದೇವ ಬ್ರಹ್ಮ ನಮ್ಮ ತಾಯಿಯಾಗಿದ್ದಾರೆ. ಸ್ವಯಂ ಭಗವಂತ ಬಂದು ಯಾವ ಆತ್ಮನನ್ನ ದತ್ತು ಮಾಡಿಕೊಳ್ಳುತ್ತಾರೆ, ತನ್ನವರನ್ನಾಗಿ ಮಾಡಿಕೊಂಡಿದ್ದಾರೆ. ಯಾರ ಒಂದು ಪಾಲನೆ ಸ್ವಯಂ ಈಶ್ವರ ತಂದೆಯಾಗಿ ಬಂದು ಮಾಡುತ್ತಾರೆ. ಆ ಒಂದು ಆತ್ಮನ ಖುಷಿಯ ಯಾವುದಾದರೂ ನಶೆ ಇರುವುದಕ್ಕೆ ಸಾಧ್ಯ. ಜನ್ಮ ಜನ್ಮದಿಂದ ಅಲೆದಾಡುವಂತಹ ನಾವು ಆತ್ಮಗಳನ್ನು ಪ್ರೀತಿಯ ಶಿವಬಾಬಾರವರು ಸದ್ಗುರುವಾಗಿ ಸತ್ಯವಾದ ದಾರಿಯನ್ನು ತೋರಿಸಿದರು. ನಮಗೆ ದಾರಿಯನ್ನು ತೋರಿಸಿದರು, ಆಶ್ರಯವನ್ನು ನೀಡಿದರು. ನಮಗೆ 3 ಲೋಕಗಳ 4 ಯುಗಗಳ ಸ್ಮೃತಿಯನ್ನು ಕೊಟ್ಟರು. ಅರ್ಧ ಕಲ್ಪದಿಂದ ಯಾವುದು ಮರೆಸು ಹೋಗುವ ಆಟದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೆವು. ಬಾಬಾರವರು ನಮ್ಮನ್ನು ಅದರಿಂದ ಹೊರಗೆ ತೆಗೆದರು. ಸ್ಮೃತಿ ಸ್ವರೂಪರನ್ನಾಗಿ ಮಾಡಿದರು. ಪುನಃ ನಾವು ವಿಸ್ಮೃತರು ಏಕೆ ಆಗುತ್ತೇವೆ? ಇಂದಿನಿಂದ ಸದಾ ನೆನಪಿಟ್ಟುಕೊಳ್ಳಬೇಕು, ನಾನು ಯಾರಾಗಿದ್ದೇನೆ. ನೆನಪನ್ನು ಮಾಡಿಕೊಳ್ಳಿ ತಮ್ಮ ಸ್ವಮಾನವನ್ನು. ಸ್ವಯಂ ಈಶ್ವರ ತಂದೆ ನಮಗೆ ನೀಡಿದ್ದಾರೆ. ಈ ಬ್ರಾಹ್ಮಣ ಆತ್ಮಗಳೇ, ತಾವು ದೇವತೆಗಳಿಗಿಂತ ಶ್ರೇಷ್ಠರಾಗಿದ್ದೀರಾ. ಆದಿದೇವನ ಡೈರೆಕ್ಟ್ ರಚನೆಯಾಗಿದ್ದೀರಾ. ನಡೆಯಿರಿ ಸ್ಥಿತರಾಗಿ ತಮ್ಮ ಪೂಜ್ಯನೀಯ ಸ್ವಮಾನದಲ್ಲಿ. ನಾನು ದೇವತೆಗಳಿಗಿಂತ ಶ್ರೇಷ್ಠ, ಇಂತಹ ಮಹಾನ್ ಆತ್ಮನಾಗಿದ್ದೇನೆ. ಯಾರ ಒಂದು ಕೀರ್ತಿಯ ಯಶೋಗಾನ ಭಗವಂತ ಮಾಡುತ್ತಾರೆ. ವಾಹ ರೇ ಮೇ ಬ್ರಾಹ್ಮಣ ಆತ್ಮ. ಸ್ವಲ್ಪ ವಿಚಾರವನ್ನ ಮಾಡಿ. ಆ ಪರಮ ಶಿಕ್ಷಕ ನನಗೆ ಪ್ರತಿನಿತ್ಯ ಓದಿಸುವುದಕ್ಕೆ ಬರುತ್ತಾರೆ. ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಎಲ್ಲ ರಹಸ್ಯವನ್ನು ನನಗೆ ತಿಳಿಸುತ್ತಿದ್ದಾರೆ. ಇಂತಹ ಜ್ಞಾನದ ಅಮೃತವನ್ನ ಕುಡಿಸುತ್ತಿದ್ದಾರೆ. ಯಾವುದರಿಂದ ನನ್ನಾತ್ಮ ಸದಾ ಸದಾ ಕಾಲಕ್ಕೋಸ್ಕರ ಅಮರರಾಗುತ್ತಿದ್ದೇವೆ.
बेहद हर्षाते हैं। अजब नशा है गजब खुशी बेहद हर्षाते हैं। अगमागोचर कहते जिसे हम सामने पाते हैं। अगम अगोचर कहते जिसे हम सामने पाते हैं। अजब नशा है गजब खुशी बेहद हर्षाते हैं। अजब नशा है गजब खुशी बेहद हर्षाते हैं। हम कितने भाग्यवान हैं। ಮಧುರವಾದ ಬಾಬಾ, ತಾವು ಹೆಜ್ಜೆ ಹೆಜ್ಜೆಯಲ್ಲಿ ನನಗೆ ಇಷ್ಟೊಂದು ಸಹಯೋಗ ನೀಡುತ್ತೀರಾ. ಪ್ರತಿ ಕರ್ಮದಲ್ಲಿ ಎಷ್ಟೊಂದು ಸಹಯೋಗಿಗಳಾಗುತ್ತೀರಾ. ಎಷ್ಟೊಂದು ದಯೆ ಇದೆ ನನ್ನ ಪ್ರತಿ. ಕೆಲಸ ತಾವು ಮಾಡುತ್ತೀರಾ ಹಾಗೂ ಹೆಸರು ನಮ್ಮದಾಗಿ ಬಿಡುತ್ತದೆ. ಇಂತಹ ಪಾರಲೌಕಿಕ ತಂದೆ, ಇಂತಹ ಅಲೌಕಿಕವಾದ ಮಿತ್ರ ಇನ್ಯಾರದ್ದು ಇರುವುದಕ್ಕೆ ಸಾಧ್ಯವೇ? ಯಾವುದೇ ಆತ್ಮನನ್ನು ಇಷ್ಟೊಂದು ದೊಡ್ಡ ಪ್ರಾಪ್ತಿ, ದೊಡ್ಡ ಭಾಗ್ಯದಿಂದ ಪ್ರಾಪ್ತಿಯಾಗುತ್ತದೆ. ಮತ್ತೆ ಮತ್ತೆ ಮನಸ್ಸಿನಲ್ಲಿ ಇದೇ ಗೀತೆಯನ್ನು ಆಡುತ್ತಾ ಹೋಗಬೇಕು. ವಾಹ ಬಾಬಾ, ವಾಹ್ ವಾಹ್, ವಾ ನನ್ನ ಭಾಗ್ಯ, ವಾ ವಾ. ವಾರಿನ ಬ್ರಾಹ್ಮಣ ಆತ್ಮ, ಪೂರ್ಣ ಕಲ್ಪದಲ್ಲಿ ಇಂತಹ ಶ್ರೇಷ್ಠವಾದಂತಹ ಚಾನ್ಸ್ ಮತ್ತೆ ಸಿಗುವುದಿಲ್ಲ. ಬನ್ನಿ, ಇಂದು ಪರಮಾತ್ಮನ ಆತ್ಮಿಕ ಪ್ರೀತಿಯಲ್ಲಿ ಮುಳುಗಿ ಹೋಗೋಣ. ಇದೇ ಖುಷಿಯಲ್ಲಿ ಮನಸ್ಸು ನರ್ತನ ಮಾಡಲಿ. ನನ್ನಂತಹ ಅದೃಷ್ಟ ಈ ಪ್ರಪಂಚದಲ್ಲಿ ಯಾರೂ ಸಹ ಇಲ್ಲ. ಶಾಸ್ತ್ರಗಳಲ್ಲಿ ಯಾವ ಒಂದು ಗಾಯನವಿದೆ, ಇದು ಬ್ರಾಹ್ಮಣ ಆತ್ಮಗಳದ್ದೇ ಆಗಿದೆ. ಅಪ್ರಾಪ್ತಿಯಾದಂತಹ ಯಾವುದೇ ವಸ್ತು ಬ್ರಾಹ್ಮಣರ ಖಜಾನೆಯಲ್ಲಿ ಇಲ್ಲ. ಹೃದಯದಿಂದ ಹೇಳಿ, ಮತ್ತೆ ಮತ್ತೆ ಹೇಳಿ, ನಾನು ಆತ್ಮ ಈಶ್ವರಿಯ ಖಜಾನೆಯಿಂದ ಸಂಪನ್ನನಾಗಿದ್ದೇನೆ. ನಾನು ಆತ್ಮ ಸಂತುಷ್ಟನಾಗಿದ್ದೇನೆ. ನನ್ನಂತಹ ಭಾಗ್ಯ ಯಾರದ್ದೂ ಸಹ ಇಲ್ಲ, ಯಾರದ್ದೂ ಸಹ ಇಲ್ಲ.
बस तू ही मेरा खजाना है। ओ मेरे मीठे बाबा, बस तू ही मेरा खजाना है। तेरी बात मुझे हर भाती है, श्रीमत परवारी जाऊं मैं। सुन करके तुमको ओ बाबा अंदर का सुख पाऊं मैं। तेरी बात मुझे हर भाती है, श्रीमत परवारी जाऊं मैं। सुन करके तुमको ओ बाबा अंदर का सुख पाऊं मैं। मेरा दिल तो बाबा तेरी मुरली का दीवाना है। ओ मेरे मीठे बाबा, बस तू ही मेरा खजाना है। ओ मेरे मीठे बाबा, बस तू ही मेरा खजाना है। ಏ ಆತ್ಮಗಳೇ, ಸದಾ ಸ್ಮೃತಿ ಇರಬೇಕು. ಇಡೀ ವಿಶ್ವದ ದೃಷ್ಟಿ ನಾವು ಬ್ರಾಹ್ಮಣ ಆತ್ಮಗಳ ಮೇಲೆ ಸ್ಥಿರವಾಗಿದೆ. ಯಾವ ಕರ್ಮ ನಾನು ಮಾಡುತ್ತೇನೆ ಅದು ವಿಶ್ವಕ್ಕೋಸ್ಕರ ಒಂದು ವಿಧಾನವಾಗಿ ಬಿಡುತ್ತದೆ. ಸದಾ ಸದಾ ಕಾಲಕ್ಕೋಸ್ಕರ ಅದು ನೆನಪಾರ್ಥವಾಗಿ ಬಿಡುತ್ತದೆ. ತನ್ನ ಸತ್ಯ ಸ್ವರೂಪದಲ್ಲಿ ಸ್ಥಿತರಾಗಿ ಬಿಡಿ ಹಾಗೂ ನೆನಪು ಮಾಡಿ ತಮ್ಮ ಸ್ವಮಾನವನ್ನು ನಾನು ಬ್ರಾಹ್ಮಣ, ವಿಧಿ ವಿಧಾತನಾಗಿದ್ದೇನೆ. ನನ್ನ ಪ್ರತಿಯೊಂದು ಕರ್ಮ ಬರುವಂತಹ ಪ್ರಪಂಚಕ್ಕೆ ಒಂದು ನಿಯಮವಾಗುತ್ತದೆ. ಹೊಸ ವಿಶ್ವದ ಹೊಸ ನಿರ್ಮಾಣದ ಇಷ್ಟೊಂದು ದೊಡ್ಡ ಜವಾಬ್ದಾರಿ ನಾನು ಆತ್ಮನ ಮೇಲೆ ಇದೆ. ನಾನು ಜವಾಬ್ದಾರಿಯುತ ಆತ್ಮನಾಗಿದ್ದೇನೆ. ಈಗ ಸ್ವಯಂವನ್ನು ತನ್ನ ಮುಂದೆ ಸೂಕ್ಷ್ಮ ರೂಪದಲ್ಲಿ ನೋಡಬೇಕು, ಚೆಕ್ ಮಾಡಿಕೊಳ್ಳಬೇಕು. ನಮ್ಮ ಯಾವುದೇ ಕರ್ಮೇಂದ್ರಿಯ ನಮ್ಮನ್ನು ಮೋಸ ಮಾಡುವುದಿಲ್ಲ ತಾನೇ? ಏನೇ ಕಡಿಮೆ ಇದೆ ಅದನ್ನ ಇಂದು ಈಗಿನಿಂದ ಪರಿವರ್ತನೆ ಮಾಡುವಂತಹ ದೃಢ ಸಂಕಲ್ಪವನ್ನ ಮಾಡೋಣ. ತಮ್ಮ ಮನಸ್ಸಿನಲ್ಲಿ ಒಂದು ಚಿತ್ರವನ್ನು ಮಾಡಿಕೊಳ್ಳೋಣ. ನಮ್ಮ ಮುಂದೆ ಒಂದು ದೊಡ್ಡ ಯಜ್ಞಕುಂಡವಿದೆ. ಶಿವಬಾಬಾರವರ ಮುಖಾಂತರ ರಚನೆಯಾಗಿರುವ ಈ ರುದ್ರ ಯಜ್ಞದಲ್ಲಿ ಇಂದು ನನ್ನ ಎಲ್ಲ ಕಡಿಮೆಗಳನ್ನು ನಾವು ಸ್ವಾಹ ಮಾಡಿದ್ದೇವೆ. ತಮ್ಮ ಎದುರುಗಡೆ ಆ ಯಜ್ಞಕುಂಡದಲ್ಲಿ
ಈ ಎಲ್ಲ ವಿಕಾರಗಳನ್ನು, ಈ ಕಡಿಮೆಗಳನ್ನು ನಾಶವಾಗುವುದನ್ನು ನೋಡಿ, ಸುಟ್ಟು ಹೋಗುವುದನ್ನು ನೋಡಿ, ಹಾಗೂ ಫೀಲ್ ಮಾಡಿ, ಈಗ ನಾನಾತ್ಮ ಒಂದು ಸತ್ಯವಾದ ಕಲೆರಹಿತ ವಜ್ರವಾಗಿದ್ದೇನೆ. ಆತ್ಮನ ಒಳಗಡೆಯಿಂದ ಎಲ್ಲ ತುಕ್ಕು ಸಮಾಪ್ತಿಯಾಗುತ್ತಾ ಭಸ್ಮವಾಗುತ್ತಿದೆ. ಹಾಗೂ ಮಸ್ತಕದ ಮಧ್ಯದಲ್ಲಿ ಆತ್ಮ ನಕ್ಷತ್ರ ಹೊಳೆಯುತ್ತಾ ಇದೆ. आत्मा चमक गई है, मन के पाप धुल गए हैं। आत्मा चमक गई है, गुण ही गुण भरे हैं, खुशबू महक रही है। गुण ही गुण भरे हैं, खुशबू महक रही है। मन के पाप धुल गए हैं। प्रीतम प्यारा पाया, स्वर्ग नजर आया। प्रीतम प्यारा पाया, स्वर्ग नजर आया। खुशी ऐसी है बरसी, मिटा दुखों का साया। सुख के दीप जले हैं, अंधकार कहीं नहीं है। गुण ही गुण भरे हैं, खुशबू महक रही है। गुण ही गुण भरे हैं, खुशबू महक रही है। मन के पाप धुल गए हैं। ಮಧುರವಾದ ಬಾಬಾ, ಈಗ ಒಂದೇ ಆಸೆ ಇದೆ. ನಿಮ್ಮ ಸಂಘದಲ್ಲೇ ಇರುತ್ತೇವೆ, ನಿಮ್ಮ ಸಂಘದಲ್ಲೇ ತಿನ್ನುತ್ತೇವೆ. ನನ್ನ ಎಲ್ಲ ಲೆಕ್ಕಾಚಾರಗಳು ನಿಮ್ಮ ಜೊತೆಯಲ್ಲಿದೆ ಬಾಬಾ. ಬಾಕಿ ಎಲ್ಲ ಖಾತೆ ಸಮಾಪ್ತಿಯಾಯಿತು. ಈಗ ಈ ಪ್ರಪಂಚದಿಂದ, ಈ ಪ್ರಪಂಚದ ಪ್ರತಿ ವಸ್ತುವಿನಿಂದ ನಾನಾತ್ಮ ಸಂಪೂರ್ಣ ಬೆಗ್ಗರಾಗಿದ್ದೇನೆ. ನಾ ವೈಭವದಿಂದ, ನಾ ಯಾವುದೇ ವ್ಯಕ್ತಿಯಿಂದ ನನ್ನ ಸಂಬಂಧವಿಲ್ಲ. ನನ್ನ ಎಲ್ಲ ಸಂಬಂಧ ಒಬ್ಬ ತಂದೆಯ ಜೊತೆಯಲ್ಲಿದೆ. ನನಗಂತೂ ಒಬ್ಬ ಶಿವಬಾಬಾ ಅಷ್ಟೇ. ಅದ್ದಿನ ಎಲ್ಲ ನನ್ನದು. ಈ ಒಂದು ಬಾಬಾರವರಲ್ಲಿ ಸಮಾವೇಶವಾಯಿತು. ಒಂದನ್ನು ನನ್ನದು ಎಂದು ಹೇಳಿದೆ.
ಬಾಕಿ ಎಲ್ಲ ಸಮಾಪ್ತಿಯಾಯಿತು. ಈಗ ಯಾರೇ ಸಖ ಸಂಬಂಧಿ ತನ್ನ ಈ ದೇಹದ ಜೊತೆಯಲ್ಲೂ ಯಾವುದೇ ಸಂಬಂಧವಿಲ್ಲ. ತಂದೆ ಕೊಟ್ಟಿರುವಂತಹ ತನು ಬಾಬಾರವರಿಗೆ ಕೊಟ್ಟೆನು. ಇಂದು ಈ ದೇಹದ ಬಂಧನದಿಂದ ನಾನು ಮುಕ್ತನಾಗಿದ್ದೇನೆ. ಈಗ ಈ ದೇಹದಲ್ಲಿ ನಾನು ಅತಿಥಿಯಾಗಿದ್ದೇನೆ. इस दुनिया के सारे बंधन तोड़े हैं, सारे रिश्ते बाबा तुझ संग जोड़े हैं। अपना तो सदियों जन्मों का नाता है, भूल के तुझको कौन भला रह पाता है। सारा जहां, सारा जहां, सारा जहां तुझसे है बाबा। सारे जग पे है तेरा करम हो, सारे जग पे है तेरा करम। यादें तेरी बड़ी मन भावन, हर घड़ी है तुम्हारी लगन हो, हर घड़ी है तुम्हारी लगन। ಬಾಬಾ ತಿಳಿಸುತ್ತಾರೆ, ಮಕ್ಕಳೇ ಏಕೆ ಮರೆತು ಹೋಗುತ್ತೀರಾ? ತಾವು ತಂದೆಯ ಎಷ್ಟು ಮುದ್ದಾದ ಮಕ್ಕಳಾಗಿದ್ದೀರಾ. ತಂದೆ ನಾವು ಮಕ್ಕಳಿಗೋಸ್ಕರ ಬಂದಿದ್ದಾರೆ. ಸದಾ ಈ ಸ್ಮೃತಿ ಇರಬೇಕು. ನಾನು ಬಾಬಾರವರ ಅಗಲಿ ಹೋಗಿ ಮತ್ತೆ ಸಿಕ್ಕಿದ ಮುದ್ದು ಮಗುವಾಗಿದ್ದೇನೆ. ಮುದ್ದಾದಂಥ ಮಗುವಂತೂ ಸದಾ ಖುಷಿಯ ಉಯ್ಯಾಲೆಯಲ್ಲಿ ತೂಗುತ್ತದೆ. 63 ಜನ್ಮ ಈ ದೇಹ ಬಾನದ ಮಣ್ಣಿನಲ್ಲಿ ಇರುವಂತಹ ಎಷ್ಟು ಕೊಳಕಾಗಿದ್ದೆವು. ಈಗ ಈ ದೇಹ ಬಾನದ ಧರತಿಯಿಂದ ದೂರವಾಗಬೇಕಾಗಿದೆ. ಈಶ್ವರಿಯ ಮಹಾವಾಕ್ಯವನ್ನ ನೆನಪು ಮಾಡಿ ಇಲ್ಲಿಯವರೆಗೆ ಸ್ವಯಂ ಅನ್ನು ಲೈಟಿನ ಕಾರ್ಬಿನಲ್ಲಿ ಅನುಭವ ಮಾಡುವುದಿಲ್ಲ. ಅಲ್ಲಿಯವರೆಗೆ ತಮ್ಮ ಮುಖಾಂತರ ಯಾರ ಸಾಕ್ಷಾತ್ಕಾರ ಆಗುವುದಕ್ಕೆ ಸಾಧ್ಯವಿಲ್ಲ. ನಡೆಯಿರಿ, ಇಂತಹ ಅನುಭವ ಮಾಡಬೇಕು.
ನಾನು ಪ್ರಕಾಶ ಸ್ವರೂಪ ಫರಿಷ್ಠೆಯಾಗಿದ್ದೇನೆ. ನನ್ನ ಸುತ್ತಮುತ್ತ 4 ಕಡೆ ಬೆಳಕೆಂದರೆ ಬೆಳಕಿದೆ, ಪ್ರಕಾಶವೆಂದರೆ ಪ್ರಕಾಶವಿದೆ. ಹೇಗೆ ಸೂರ್ಯನ ಕಿರಣಗಳ ಮಧ್ಯದಲ್ಲಿ ಸೂರ್ಯನ ರೂಪ ಕಂಡುಬರುತ್ತದೆ, ಅದರಂತೆ ನಾನು ಜ್ಯೋತಿ ಸ್ವರೂಪ ಆತ್ಮ ಈ ದಿವ್ಯ ಪ್ರಕಾಶದ ಕಾಯದಲ್ಲಿ ವಿರಾಜಮಾನನಾಗಿದ್ದೇನೆ. ನನ್ನ ಭಾಗ್ಯ ಎಷ್ಟು ಶ್ರೇಷ್ಠವಾಗಿದೆ. ನನಗೆ ಪ್ರಿಯವಾದ ಜೊತೆಗಾರ ಸಿಕ್ಕಿದ್ದಾರೆ. ಮಧುರವಾದಂಥ ಬಾಬಾರವರ ಜೊತೆ ಸಿಗೋ ಕಾರಣ ಪ್ರತಿ ಕಾರ್ಯದಲ್ಲಿ ಖುಷಿ ಹಾಗೂ ಖುಷಿಯ ಅನುಭವವಾಗುತ್ತಿದೆ. ಎಲ್ಲ ಜವಾಬ್ದಾರಿಗಳು ಪ್ರೀತಿಯ ಬಾಬಾರವರಿಗೆ ನೀಡುತ್ತಾ ನಾನು ಫರಿಷ್ಠೆಯಾಗಿದ್ದೇನೆ. ಎಲ್ಲವನ್ನ ಬಾಬಾರವರಿಗೆ ಅರ್ಪಣೆ ಮಾಡಿ ನಾನು ಬಹಳ ಹಗುರತನದ ಖುಷಿಯ ಅನುಭವ ಮಾಡುತ್ತಿದ್ದೇನೆ. ನಾನು ಫರಿಷ್ಠ ನಿಶ್ಚಿಂತ ಚಕ್ರವರ್ತಿಯಾಗಿದ್ದೇನೆ. ಈಗ ಈ ಹಳೆಯ ಪ್ರಪಂಚದ ಯಾವುದೇ ರೀತಿಯಾದ ಚಿಂತೆ ಇಲ್ಲ. ಚಿಂತೆ ಇತ್ತು. ದೂರದಲ್ಲಿರುವಂಥ ತಂದೆಯ ಅವರನ್ನು ಪಡೆದುಕೊಂಡೆ. ಬಾಕಿ ಇನ್ನೇನೂ ಸಹ ಅವಶ್ಯಕತೆ ಇಲ್ಲ. ಏನು ಚಿಂತೆ ಮಾಡಬೇಕು? ಯಾವುದೇ ಪರಿಸ್ಥಿತಿ ನನ್ನ ಸ್ಥಿತಿಯನ್ನು ಕೆಳಗಡೆ ತರುವುದಕ್ಕೆ ಸಾಧ್ಯವಿಲ್ಲ. ನಾನು ಫರಿಷ್ಠ ಹಾರುವಂತಹ ಪಕ್ಷಿಯಾಗಿದ್ದೇನೆ. ನಾನು ಸ್ಪರ್ಶ ನಿವಾಸಿ ಅಲ್ಲ, ಹರ್ಷ ನಿವಾಸಿಯಾಗಿದ್ದೇನೆ. ಆಕಾಶದಿಂದ ದೂರ ಫರಿಷ್ಠೆಗಳ ಪ್ರಪಂಚದಲ್ಲಿ ಇರುವಂತಹ ನಾನು ಅವ್ಯಕ್ತ ಫರಿಷ್ಠೆಯಾಗಿದ್ದೇನೆ. कहाँ ये आ गए हैं हम फरिश्तों के जहान में, उजली उजली रोशनी निराले आसमान में, निराले आसमान में। संसार से अलग ही ये संसार है बना दिया, तेरे वतन की याद ने दुनिया को भुला दिया।
छिपा लिया, छिपा है जो दिखा दिया। तेरे वतन की याद ने दुनिया को भुला दिया। हमें प्यार में समा लिया है, पास में बुला लिया है, पास में बुला लिया। तेरे वतन की याद ने दुनिया को भुला दिया। ಫರಿಷ್ತೆ ಅರ್ಥಾತ್ ಯಾರ ಪ್ರಪಂಚ ಒಬ್ಬ ತಂದೆಯಾಗಿದ್ದಾರೆ. ಇಂತಹ ಫರಿಷ್ತೆಗಳೇ ಬಾಬಾರವರಿಗೆ ಪ್ರಿಯರಾಗುತ್ತಾರೆ. ಬನ್ನಿ ಪ್ರತಿಜ್ಞೆ ಮಾಡೋಣ, ಇಂದಿನಿಂದ ಒಬ್ಬ ತಂದೆಯ ವಿನಃ ನನಗೆ ಯಾರ ಜೊತೆಯಲ್ಲೂ ಸಂಬಂಧವಿಲ್ಲ. ನಾನು ನಿರ್ಬಂಧನ ಫರಿಷ್ತೆಯಾಗಿದ್ದೇನೆ. ಮತ್ತೆ ಮತ್ತೆ ಸ್ಮೃತಿಯನ್ನ ತನ್ನಿ, ನಾನು ಫರಿಷ್ತೆಯಾಗಿದ್ದೇನೆ. ಡಬಲ್ ಲೈಟ್ ಫರಿಷ್ತೆ, ಇದೇ ಸ್ಮೃತಿ ಸ್ವಯಂನಲ್ಲಿ ಪರಿವರ್ತನೆ ತರುತ್ತದೆ ಹಾಗೂ ಅನ್ಯರ ಮೇಲೂ ಇದರ ಮೇಲೆ ಅಂತರಾಳದ ಪ್ರಭಾವ ಬೀರುತ್ತದೆ. ಈಗ ತಮ್ಮ ಫರಿಷ್ಠಾ ರೂಪದಲ್ಲಿ ಬಾಬಾರವರ ಕೈಯನ್ನು ಹಿಡಿಯುತ್ತಾ ಸೂಕ್ಷ್ಮವತನದಿಂದ ಕೆಳಗಡೆ ಗ್ಲೋಬಿನ ಮೇಲೆ ಬನ್ನಿ ಹಾಗೂ ಗ್ಲೋಬಿನಿಂದ ಇಡೀ ಪೃಥ್ವಿಯ ದೃಶ್ಯವನ್ನು ನೋಡಿ. ನೋಡಿ, ಇಡೀ ಪ್ರಪಂಚದಲ್ಲಿ 4 ಕಡೆ ಫರಿಷ್ತೆ ಅಂದರೆ ಫರಿಷ್ತೆ ಕಾಣಿಸುತ್ತಿದ್ದಾರೆ. ಹೇಗೆ ಬಿಳಿಯ ಮೋಡವಿರುತ್ತದೆ ಅದರಂತೆ ಎಲ್ಲ ಕಡೆ ಫರಿಷ್ತೆ ಶ್ವೇತ ವಸ್ತ್ರದಲ್ಲಿ ಕಾಣಿಸುತ್ತಿದ್ದಾರೆ. ಸಂಪೂರ್ಣ ಬ್ರಾಹ್ಮಣ ಪರಿವಾರ ಫರಿಷ್ಠಾ ರೂಪದಲ್ಲಿ ಬಾಬಾರವರ ಸನ್ಮುಖದಲ್ಲಿ ಬಂದಿದ್ದಾರೆ. ಇಡೀ ಸೃಷ್ಟಿಯ ಮನುಷ್ಯಾತ್ಮರು ಅವರೆಲ್ಲರ ದೃಷ್ಟಿ ನಮ್ಮದು ಕಡೆ ಇದೆ. ನಮ್ಮನ್ನು ನೋಡಿ ಎಲ್ಲರೂ ಖುಷಿಯಾಗುತ್ತಿದ್ದಾರೆ, ಇಂತಹ ಅನುಭವ ಮಾಡುತ್ತಿದ್ದಾರೆ. ನಮ್ಮ ಇಷ್ಟ ದೇವ ದೇವಿಯರು ನಮ್ಮ ಸನ್ಮುಖದಲ್ಲಿದ್ದಾರೆ. ನಮ್ಮ ಮುಖಾಂತರ ಅವರಿಗೆಲ್ಲ ಸಾಕ್ಷಾತ್ಕಾರವಾಗುತ್ತಿದೆ. ತಮ್ಮ ಇಷ್ಟ ದೇವನ ದರ್ಶನವನ್ನ ಪಡೆದು ಎಲ್ಲ ಆತ್ಮಗಳು ಖುಷಿಯಾಗುತ್ತಿದ್ದಾರೆ. ಮಂದಿರವಿರಬಹುದು ಅಥವಾ ಗುರುದ್ವಾರವಿರಬಹುದು, ಚರ್ಚ್ ಇರಬಹುದು ಅಥವಾ ಮಸೀದಿ ಇರಬಹುದು. ಎಲ್ಲ ಕಡೆಯಿಂದ ಒಂದೇ ಶಬ್ದ ಹೊರಹೊಮ್ಮುತ್ತಿದೆ,
ನನ್ನ ಬಾಬಾ ಬಂದಿದ್ದಾರೆ, ನನ್ನ ಬಾಬಾ ಬಂದಿದ್ದಾರೆ. स्वरूपा प्रगट हो ही तन ब्रह्मा रूपा, शिव का अलौकिक प्यार जो पाए, जन्म जन्म गुण गान वो गाए, गुण सागर शिव भाग्य विधाता, गतिदाता शिव सदगति दाता, जग रचता पालन करता, नर को नारायण करता, जग रचता पालन करता, नर को नारायण करता। रामेश्वर तुम, गोपेश्वर तुम, देवों के महादेवेश्वर तुम, संगम पर जो तेरा होए, जीवन मुक्ति क्षण में पाए, प्राण जो भर दे पत्थर में भी, जादूगर है ऐसे शिव ही, जग रचता पालन करता, नर को नारायण करता, जग रचता पालन करता, नर को नारायण करता। अमरनाथ वो अमर बनाता, प्यार का सागर धरती पे आता, नजरें उनकी जिन पर जाए, भव सागर से तर वो जाए, कौड़ी बदले रत्न लुटाए, रत्नाकर वो शिव कहलाए, जग रचता पालन करता, नर को नारायण करता, जग रचता पालन करता, नर को नारायण करता। ಈ ಸ್ಮೃತಿ ಸದಾ ಇರಬೇಕು. ನಾನು ಅವತಾರನಾಗಿದ್ದೇನೆ. ಎಲ್ಲರಿಗೆ ಈಶ್ವರಿಯ ಸಂದೇಶವನ್ನ ನೀಡುವುದಕ್ಕೆ, ಈ ಅಲೌಕಿಕ ಕರ್ತವ್ಯಕ್ಕೆ ನಿಮಿತ್ತ ನಾನು ಫರಿಷ್ತಾ ತನ್ನ ವತನದಿಂದ ಈ ಪೃಥ್ವಿಯಲ್ಲಿ ಬಂದಿದ್ದೇನೆ. ಪ್ರತಿಯೊಂದು ಕರ್ಮವನ್ನು ಮಾಡುತ್ತಾ ಬುದ್ಧಿಯಲ್ಲಿ ಇದೇ ಇರಬೇಕು, ನಾನು ನಿಮಿತ್ತ ಮಾತ್ರ. ಈ ಕಾರ್ಯ ಅರ್ಥ ಪೃಥ್ವಿಯ ಮೇಲೆ ಹೆಜ್ಜೆಯನ್ನಿಡುತ್ತಿದ್ದೇನೆ, ಆದರೆ ವಾಸ್ತವದಲ್ಲಿ ನಾನು ಇಲ್ಲಿಯವನಾಗಿಲ್ಲ. ನಾನು ಅವ್ಯಕ್ತ ದೇಶದ ವಾಸಿಯಾಗಿದ್ದೇನೆ.
ಈ ಕಾರೋಬಾರ್ ಪೂರ್ಣ ಮಾಡುತ್ತಾ ನಾನು ಪುನಃ ವಾಪಸ್ ತಮ್ಮ ದೇಶದಲ್ಲಿ ಹೋಗಬೇಕಾಗಿದೆ. ಮತ್ತೆ ಮತ್ತೆ ನೆನಪು ಮಾಡಿ, ನಾನು ಫರಿಷ್ಠೆ ಆಗಿದ್ದೇನೆ, ಫರಿಷ್ಠೆಗಳ ಪ್ರಪಂಚದಿಂದ ಬಂದಿದ್ದೇನೆ. ಈ ಸ್ಮೃತಿಯನ್ನು ಇಂದು ಪಕ್ಕಾ ಮಾಡಿಕೊಳ್ಳಬೇಕು. ನಡೆಯುತ್ತಾ ಓಡಾಡುತ್ತಾ ಪ್ರತಿಯೊಂದು ಕರ್ಮವನ್ನು ಮಾಡುತ್ತಾ ಇದೇ ಅನುಭವವಾಗಬೇಕು. ನಾನು ಫರಿಷ್ಠೆ ನಡೆಯುತ್ತಿದ್ದೇನೆ, ನಾನು ಫರಿಷ್ಠೆ ಮಾತನಾಡುತ್ತಿದ್ದೇನೆ. ಪ್ರತಿಯೊಂದು ಕರ್ಮ ಫರಿಷ್ಠೆಯಾಗಿ ಮಾಡಬೇಕಾಗಿದೆ. ಬನ್ನಿ ಸಂಕಲ್ಪ ಮಾಡೋಣ, ಇಂದಿನಿಂದ ಈ ಅಲೌಕಿಕ ಸ್ಥಿತಿಯಲ್ಲಿ ಸ್ಥಿತರಾಗಿರುತ್ತೇವೆ. ತನ್ನ ಫರಿಷ್ಠ ಸ್ವರೂಪದ ಸ್ಮೃತಿಯಲ್ಲಿ ಇರುತ್ತಾ ಪ್ರತಿ ಕಾರ್ಯವನ್ನು ತಂದೆಯ ನೆನಪಿನಲ್ಲಿ ಮಾಡೋಣ. ಬಹಳ ಹಗುರ ಡಬಲ್ ಲೈಟ್ ಆಗಿ ಇರಬೇಕು. मीठे बच्चे, तुम भले ही शरीर में हो, लेकिन इस असार संसार में होते हुए भी सबसे विरक्त हो जाओ। अब बेहद के सन्यासी मीठे बच्चे, अनेक बंधनों की जो सूक्ष्म रस्सियां हैं जो तुम्हें अपनी तरफ खींचती हैं, आज उन सब रस्सियों को जला दो। बिल्कुल मरजीवा स्थिति, न कोई मेरा न मैं किसी का। अपने